10ನೇ ತರಗತಿ ಗಣಿತ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ವರ್ಜಿಸುವ ವಿಧಾನ ಉದಾಹರಣೆಯ ಮೂಲಕ ಹೇಳಿಕೊಡುತ್ತಿದ್ದೇನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿ. ಇಲ್ಲಿ 2 ಸಮೀಕರಣಗಳನ್ನು ಕೊಟ್ಟಾರ, ಆ 2 ಸಮೀಕರಣಗಳನ್ನು ಬರ್ಕೋಬೇಕು. ಇಲ್ಲೇ ಗಮನಿಸಬೇಕು, ಚಿಹ್ನೆಗಳನ್ನು ಗಮನಿಸಬೇಕು ಮತ್ತು ಎಕ್ಸ್ ಮತ್ತು ವಾಯ್ ಬೆಲೆ ಕಂಡುಹಿಡಿದಿದೆ. ಆದ್ದರಿಂದ ನಾ ಇಲ್ಲಿ ವಾಯನ್ನ ಯಾಕೆ ಕ್ಯಾನ್ಸಲ್ ಮಾಡೀನಿ ಅಂತಂದರೆ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ವಿರುದ್ಧ ಚಿಹ್ನೆ ಇದೆ ಮತ್ತು ವಾಯ್ ಬೆಲೆ 2 ಒಂದಿದೆ. ಯಾವ ಬೆಲೆಗಳು 2 ಸೇಮ್ ಇರ್ತಾವಲ್ಲ ಅವನಷ್ಟ ಕ್ಯಾನ್ಸಲ್ ಮಾಡ್ಕೋತೀನಿ. ಇಲ್ಲಿ ಯಾವುದು ಚಿಹ್ನೆನ ಮತ್ತೇನು ಚೇಂಜ್ ಮಾಡತ್ತಿಲ್ಲ. ಇಲ್ಲಿ ಏನು ಚಿಹ್ನೆ ಇಲ್ಲ ಅಂತಂದರೆ ಇಲ್ಲಿ ಏನಿರ್ತೈತಿ, ಪ್ಲಸ್ ಇರ್ತೈತಿ. 2 ಚಿಹ್ನೆ ಏನಿರ್ತೈತಿ, ಇಲ್ಲೇ ಪ್ಲಸ್ ಇರ್ತೈತಿ. ಇಲ್ಲಿ ನಂಬರ್ಸಿಂದನೂ ಕೂಡ ಏನಿರ್ತೈತಿ, ಪ್ಲಸ್ ಇರ್ತೈತಿ. ಈಗ ವಾಯನ್ನ ಕ್ಯಾನ್ಸಲ್ ಮಾಡಿದ ತಕ್ಷಣ ವಿರುದ್ಧ ಚಿಹ್ನೆ ಇರುವುದರಿಂದ ವಾಯ್ ಹೋಯ್ತು ಅಂದರೆ 0 ಆಯ್ತದೆ. ಕ್ಯಾನ್ಸಲ್ ಅಂದರೆ ಏನಪ್ಪ, ಒಂದು ವಾಯ್ ಒಳಗೆ ಒಂದು ವಾಯನ್ನ ಕಳೆದ್ರೆ 0 ಆಯಿತು. ಆಮೇಲೆ 2 3 ಕೂಡಿಸಿದ್ರೆ 5x, 8 7 ಕೂಡಿಸಿದ್ರೆ 15. ಎಕ್ಸ್ ಬೆಲೆ ಕಂಡುಹಿಡಿಯುವಾಗ x = 15. ಈ ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ ನಂಬರ್ ಮೊದಲು ಬರ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 5 ಇದು ಗುಣಾಕಾರ, ಈ ಸೈಡ್ ಬಂದರೆ ಭಾಗಾಕಾರ ಆಗ್ತದ. 5 1 5 3 5 1 5 3 ಅಂತ ಮಾಡ್ಕೋಬೇಕು. ಆದ್ದರಿಂದ ಎಕ್ಸ್ ಬೆಲೆ 3. ಮುಂದೆ ಈಗ ಎಕ್ಸ್ ಬೆಲೆ ಆಯಿತು, ಇನ್ನು ವಾಯ್ ಬೆಲೆ ಕಂಡುಹಿಡಿಬೇಕು. ಎಕ್ಸ್ನ ಬೆಲೆಯನ್ನು ಈ 2 ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಹಾಕಿದರೆ ನಡೀತದ. ಎಕ್ಸ್ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಬರ್ಕೋಬೇಕು. 2x + y = 8. ಈ ಎಕ್ಸ್ ಬೆಲೆ 3 ಎಕ್ಸರ ಜಾಗದಲ್ಲಿ ನಾನು ಬ್ರ್ಯಾಕೆಟ್ ಹಾಕಬೇಕು. 2 ಬ್ರ್ಯಾಕೆಟ್ 3 + y = 8. 2 3 ಇವನ್ನೆರಡು ಗುಣಾಕಾರ ಮಾಡಬೇಕು. ಬ್ರ್ಯಾಕೆಟ್ ಒಳಗೆ ನಂಬರು ಹೊರಗೆ ನಂಬರನ್ನು ಗುಣಾಕಾರ ಮಾಡಿ 2 3 6 + y = 8. ಆದ್ದರಿಂದ y = 8ರಲ್ಲಿ ಇದು 6 ಪ್ಲಸ್ ಇದೆ, ಈ ಸೈಡ್ ಬಂದರೆ ಏನಾಗ್ತೈತಿ, ಮೈನಸ್. 8ರಲ್ಲಿ 6 ಕಳೆದ್ರೆ 2. ಆದ್ದರಿಂದ ಎಕ್ಸ್ ಬೆಲೆ 3, ವಾಯ್ ಬೆಲೆ 2.